ನಮಸ್ಕಾರ. ನಿನ್ನೆ ನಾನು ಡ್ಯೂಟಿ ಮಾಡ್ಕೊಂಬರುವಾಗ ಗಾಡಿ ಸ್ವಲ್ಪ ಪಂಚರ್ ಆಗಿಬಿಟ್ಟಿತ್ತು. ನನಗೆ ಹೋಗಿ ಬರುವಾಗ ನನ್ನಿಂದ ಆಗಿಲ್ಲ. ಇವತ್ತು ನಾನು ಡ್ಯೂಟಿಗೆ ಹೋಗಿಲ್ಲ. ಸ್ವಲ್ಪ ಕೈಗೆ ಬಿದ್ದೆ, ಈ ತೋಳಿಗೆ ಬಿದ್ದೈತೆ. ಈ ಪಕ್ಕ ತೋಳು ತುಂಬ ನೋವಾಗ್ತೈತೆ ನನಗೆ. ಅದಕ್ಕೆ ಇವತ್ತು ಹೋಗಿಲ್ಲ ನಾನು. ಎಲ್ಲ ಇವತ್ತು ಡ್ಯೂಟಿಗೆ ಇಲ್ಲ, ನಾಳೆ ಹೋಗ್ತೀನಿ. ಇವತ್ತು ಆಸ್ಪತ್ರೆಗೆ ಹೋಗ್ಬಿಟ್ಟು ನೀನಾಗಿ ಮಾಡ್ಕೊಂಬರೋಣ ಅಂತ ಇದ್ದೀನಿ. ಏನು ಮಾಡೋದು ಫ್ರೆಂಡ್, ಇವತ್ತು ಡ್ಯೂಟಿಗೆ ಹೋಗೋ ಕೈ ಇಲ್ಲ. ಯಾಕೋ ಈ ಸರಿ ಡ್ಯೂಟಿನೂ ಸರಿಯಾಗಿ ಬೀಳ್ತಾಯಿಲ್ಲ. ಆರ್ಡ್ರು ಒಂದೊಂದು ಒಂದೊಂದು ಆರ್ಡ್ರು ಅದು ಬೀಳ್ತೈತೆ, ಇಲ್ಲಾಂದರೆ ಬೀಳ್ತಾಯಿಲ್ಲ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಇವು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಮನೆ ಬಾಡಿಗೆ ಅದು ಇದು ಕಷ್ಟ ಜಾಸ್ತಿ ಐತೆ ನನಗೆ. ಬರೋದು ಬರ್ತಾಯಿಲ್ಲ, ಹೋಗೋದು ಹೋಗ್ತಾಯಿಲ್ಲ. ತುಂಬ ಪ್ರಾಬ್ಲಮ್ ಆಗಿದ್ದೀನಿ. ಕೈ ಏಟಿಗೆ ತುಂಬ ಕಷ್ಟವಾಗಿದೆ. ಏನು ಮಾಡೋದು ಅಂತ ಒಂದು ಗೊತ್ತಾಗ್ತಾಯಿಲ್ಲ. ತುಂಬ ನೋವಾಗ್ತೈತೆ. ಆರ್ಡ್ರು ಬೇರೆ ಸರಿಯಾಗಿ ಬೀಳ್ತಾಯಿಲ್ಲ. ಡ್ಯೂಟಿ ಬೆಳಗ್ಗೆ 8 ಗಂಟೆಗೆ ಡ್ಯೂಟಿ ಆನ್ ಮಾಡಿದ್ರೆ ಆರ್ಡ್ರೇ ಬೀಳ್ತಾಯಿಲ್ಲ. 9 ಗಂಟೆಗೆ ಬೀಳ್ತೈತೆ ಆರ್ಡ್ರು. ತುಂಬ ಪ್ರಾಬ್ಲಮ್ ಐತೆ. ಇದಕ್ಕೆ ಮುಂಚೆ 3 ತಿಂಗಳು 1 ತಿಂಗಳು ಮುಂಚೆ ಅಂದರೆ ಪರವಾಗಿಲ್ಲ, ಅದು ಚೆನ್ನಾಗಿ ಬರ್ತೈತೆ. ಇವಾಗ ಆರ್ಡ್ರುಗಳೇ ಬರ್ತಾಯಿಲ್ಲ. ಇವತ್ತು ನಾನು ಡ್ಯೂಟಿಗೆ ಹೋಗಿಲ್ಲ. ನಾನು ಒಂದೇ ಫ್ರೆಂಡ್ ಹೇಳ್ತಿರೋದು, ನಾವು ಗಾಡಿ ಓಡಿಸ್ತೀರಲ್ವ, ನಾವು ಗಾಡಿ ಓಡಿಸೋದು ಪಬ್ಲಿಕ್ ಅವರು ಜನ ಬಂದು ಲೈಸೆನ್ಸ್ ತೊಗೊಂಡು ಓಡಿಸ್ತಾ ಇದ್ದಾರೋ ಎಲ್ಲೋ, ಲೈಸೆನ್ಸ್ ಓಡಿಸ್ತಾರೋ ಗೊತ್ತಿಲ್ಲ. ಪಾಪ ಆಟೋದವರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಈ ಬೈಕ್ ಓಡಿಸ್ತಾರಲ್ವ, ಯಾವ ಕಡೆಯಿಂದ ಬಂದು ಹೆಂಗೆ ಗುದ್ದುತ್ತಾರಂತಲೇ ಗೊತ್ತಾಗ್ತಾಯಿಲ್ಲ. ನಿನ್ನೆ ನಾನು 1:30ಗೆ ಒಂದು ಆರ್ಡ್ರು ತಗೊಂಡು ಹೋಗುವಾಗ ನಮ್ಮ ಗಾಡಿ ಪಂಚರ್ ಆಯಿತು. ನಾನು ಟ್ಯೂಬ್ ಚೇಂಜ್ ಮಾಡ್ಕೊಂಡು ಬರ್ತಾಯಿದ್ದೆ. ಬರ್ತಾಯಿದ್ದೀನಿ. ಅವನು ಉತ್ತರಲ್ಲಿ ಸಿಗ್ನಲ್ ಹತ್ರ, ಶ್ರೀನಿವಾಸಪುರ ಸಿಗ್ನಲ್ ಹತ್ರ ಅವನು ನಮ್ಮ ಪಾಡಿಗೆ ಲೆಫ್ಟು ರೈಟಲ್ಲೇ ಬರೋದು ನಮಗೆ. ಅದೇ ಥರ ನಾನು ಬರ್ತಾಯಿದ್ದೀನಿ. ಬರೋನು ಹೆಂಗೆ ದುಃಖದ್ನೋ ಗೊತ್ತಿಲ್ಲ, ಗಾಡಿಯಿಂದನೇ ಡಬಾಕಂತ ಬಿದ್ದುಬಿಟ್ಟೆ. ಹಿಂಗೆ ಇದಲ್ಲಿ ಬಿದ್ದುಬಿಟ್ಟೆ. ಕೈ ಒಂದು ಇದು ವೀಲ್ ಐತಲ್ಲ, ಅದು ಹಿಂಗೆ ಗುದ್ದುಬಿಡ್ತು ಥರ ತುಂಬ ನೋವಾಗ್ತಿತ್ತು. ಸತ್ಯವಾಗಿ ಹೇಳ್ತೀನಿ ಫ್ರೆಂಡ್, ಎಲ್ಲರೂ ಸ್ವಲ್ಪ ಹುಷಾರಾಗೆ ಓಡಿಸ್ರಿ. ಯಾವನು ಹೆಂಗೆ ಬರ್ತಾನಂತಲೇ ಗೊತ್ತಾಗಲ್ಲ. ಆಟೋದವ್ರದ್ದೆಲ್ಲ ಒಂದು ಪ್ರಾಬ್ಲಮ್ ಇಲ್ಲ. ಈ ಕಾರು, ಆಟೋ, ಟೆಂಪೋ ಇದೆಲ್ಲ ಇಲ್ಲ. ಈ ಬೈಕ್ ಓಡಿಸ್ತಾರೆ ನೋಡು, ಅದು ಚಿಕ್ಕ ಹುಡುಗರ ಕೈಯಲ್ಲಿ ಬೈಕ್ ಕೊಟ್ಬಿಡ್ತಾರೆ. ಅದು ಹೆಂಗೆ ಜಗಳ ಮಾಡೋಕ್ಕೆ ಕೇಳೋಕ್ಕೂ ನಮಗೆ ಮನಸ್ಸು ಬರ್ತಾಯಿಲ್ಲ. ಅಯ್ಯೋ ಚಿಕ್ಕ ಹುಡುಗ ಏನಂದು ಆಗ್ಬಿಡತ್ತಂದ ನಾವು ಭಯ ಬೀಳ್ತೀವಿ. ನಮಗೇನಾದ್ರೂ ಚಿಂತೆ ಮಾಡಲ್ಲ ಅಂತವೆ. ತುಂಬ ಭಯ ಆಗ್ತಿದೆ ಫ್ರೆಂಡ್. ನೋಡಿರಿ, ಇವತ್ತು ನಮ್ಮ ಮನೇಲಿ ಯಾರಿಲ್ಲ, ನಾನು ಒಬ್ಬಳೇ ಕೆಲ್ಸಕ್ಕೆ ಹೋಗೋದು. ಹೋಗ್ತಾಯಿದ್ದು ನೋಡಿ, ಇವತ್ತು ಹೋಗಿಲ್ಲ. ನಿನ್ನೆನೂ ಅಪ್ಲೈನ್ ಮಾಡ್ಕೊಂಬಂದ್ಬಿಟ್ಟೆ ಆರ್ಡ್ರನ್ನ. ಎಲ್ಲಿ ಕೈ ನೋವಿಂದ ಹೆಂಗೆ ಮಾಡೋಕ್ಕಾಗೋದು? ತುಂಬ ಹೇಟ್ ಮೇಲೆ ಹೇಟ್ ಬೀಳ್ತಾನೆ ಇದೆ. ಸ್ವಲ್ಪ ಪಬ್ಲಿಕ್ ಜನ ಸ್ವಲ್ಪ ಹೆಲ್ಪ್ ಮಾಡಿ. ಬೈಕ್ ಓಡಿಸ್ಕೊಂಡು ನಮ್ಮಂಥವ್ರು ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ಸ್ವಲ್ಪ ಸೈಡಿಗೆ ಹೋಗ್ರಿ. ಜಾಸ್ತಿ ನೀವು ನುಗ್ಗೋ ಥರ ಓಡಿಸ್ಕೊಂಡು ಹೋಗ್ತೀರಪ್ಪ. ನಾವು ನಿಮ್ಮ ಹತ್ರ ಏನು ಕೇಳ್ತಾ ಇಲ್ಲ. ನಾವು ನಮಗೆ ಅನ್ನ ಹಾಕ್ರಿ ಅಂತ ನಾವು ಕೇಳ್ತಾ ಇಲ್ಲ. ನಮ್ಮ ಪಾಡಿ ನಾವು ದುಡಿತಾ ಇದ್ವಿ ತಾನೆ. ನಾವು ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಒಂದು ದಾರಿ ನೋಡ್ಕೊಂಡು ನಾವು ಹೋಗ್ತಾಯಿದ್ವಿ. ನಮಗೂ ಒಂದು ಕೆಲಸ ಕೊಟ್ಟಿದ್ರೆ ಆ ಕೆಲಸ ಮಾಡ್ಕೊಂಡು ನಾವು ಸೈಡಿಗೆ ಹೋಗ್ತಾ ಇರ್ತೀವಿ. ನೀವು ಚೆನ್ನಾಗಿರೋ ಹುಡುಗರು, ಚಿಕ್ಕ ಹುಡುಗರು ಹತ್ರ ಎಲ್ಲ ಗಾಡಿ ಕೊಟ್ಕೊಂಡು ತುಂಬ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಹುಷಾರಾಗೆ ಓಡಿಸ್ರಿ ಪ್ಲೀಸ್. ಯಾಕೆ ಹಿಂಗೆ ಮಾಡ್ತೀರಾ? ಆಟೋದವರೆಲ್ಲ ನೋಡಿರಿ, ನಮಗೆಲ್ಲ ಎಷ್ಟು ಸಪೋರ್ಟ್. ನಮ್ಮ ಗಾಡಿ ಸ್ವಲ್ಪ ನಿಂತ್ಕೊಂಡ್ಬಿಟ್ರೆ ಏನಾಯಿತು ಎತ್ತಾಯಿತು ಅಂತ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ನಿಂತ್ಕೊಂಬವರೆಲ್ಲ ಸಪೋರ್ಟ್ ಮಾಡ್ತಾರೆ. ಕಾರವರು, ಬೈಕವರು ಒಬ್ಬೊಬ್ಬರು ಸಪೋರ್ಟ್ ಮಾಡ್ತಾರೆ. ಆದರೆ ಚಿಕ್ಕ ಹುಡುಗರ ಹತ್ರ ಬೈಕ್ ಕೊಟ್ಬಿಟ್ಟು ನಾವು ಅವ್ರ ಹತ್ರ ಕೇಸ್ ಹಾಕೋಕ್ಕೂ ಆಗೋಲ್ಲ, ಅವ್ರ ಹತ್ರ ಜಗಳ ಮಾಡೋಕ್ಕೂ ಆಗೋಲ್ಲ. ಒಂದು ಚಿಕ್ಕ ಹುಡುಗನ ಹತ್ರ ಎಲ್ಲ ಬೈಕ್ ಕೊಟ್ಬಿಟ್ಟು ನಾವು ಹೇಳೋಕ್ಕಾಗ್ತಿಲ್ಲ. ನೋಡಿ, ನಮ್ಮ ಲೈಫು ಬಂದು ನಮ್ಮನೆ ಬದುಕು ಕೆಟ್ಟೋಯ್ತಾ. ಇವತ್ತೊಂದು ದಿವಸ ನಾವು ಒಂದು ದಿವಸ ಕೆಲ್ಸಕ್ಕೆ ಹೋಗಿದ್ರೆ ನಮಗೇನು ಹೊಟ್ಟೆಪಾಡು ನಾವು ನೋಡ್ಕೊತೀವ? ನಮ್ಮ ಮನೇಲಿ ಯಾರು ಚೆನ್ನಾಗಿ ದುಡಿಯೋರು ಯಾರೂ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್. ಎಲ್ಲರೂ ಚಿಕ್ಕ ಹುಡುಗನ ಹತ್ರ ಎಲ್ಲ ಗಾಡಿ ಕೊಡಬೇಡಿ. ಅವರಿಗೆ 18 ವರ್ಷ 19 ವರ್ಷ ಆದರೆ ಪರವಾಗಿಲ್ಲ ಗಾಡಿ ಕೊಡಿ. ಹಿಂಗೆಲ್ಲ ಗಾಡಿ ಕೊಟ್ಬಿಟ್ಟು ಹೆಚ್ಚು ಕಮ್ಮಿ ಏನೋ ಕೈಗೆ ಬಿಟ್ಟು ಏನೋ ಎದ್ದು ಬಂದ್ಬಿಟ್ಟಿದ್ದೀನಿ. ಯಾರಿಗೇನೋ ಪಾಪ ಅಲ್ಲೊಂದು ಆಟೋದಣ್ಣ ಇದ್ದರು, ಸರಿ ಅಂತ ಎಬ್ಬಿಸ್ಬಿಟ್ಟು ತಗಮ್ಮ ಸ್ವಲ್ಪ ನೀರು ಕೊಟ್ಬಿಟ್ಟು ಕಳಿಸ್ಕೊಟ್ಬಿಟ್ರು.
ಇದೇ ಹೆಚ್ಚು ಕಮ್ಮಿ ತಲೆ ಹೊಡೆದು ರಕ್ತ ಬಂದಿದ್ದಿದ್ರೆ ಏನು ಮಾಡ್ತಿದ್ರಿ? ಏನು ಮಾಡೋಕ್ಕಾಗಲ್ಲ. ನಾನು ಪಬ್ಲಿಕ್ಕಿಗೆ ಒಂದೇ ಮಾತು ಕೇಳ್ತೀನಿ, ನಮ್ಮಂಥ ಜೊಮೊಟೊ ಮಾಡೋ ಹುಡುಗರಲ್ಲ, ಎಂಥ ಜನ ಆಗಿರಲಿ, ಸೈಕಲ್ ಓಡಿಸ್ಕೊಂಬರೋನಿಗೂ ಸ್ವಲ್ಪ ಸಪೋರ್ಟ್ ಮಾಡಿ, ಓಡಿಸ್ಕೊಳ್ಳೋ ಸೈಡಿಗೆ ಹೋಗ್ರಿ. ನಮಗೇ ಕೊಟ್ಟಿದ್ದಾರೆ ಗಾಡಿ, ನಾವೆಲ್ಲ ಆಕಾಶದಲ್ಲಿ ಹಾರಬೇಡ್ರಿ, ಭೂಮಿ ಮೇಲೆ ನಡೀರಿ, ಗಾಡಿ ಓಡಿಸ್ಕೊಳ್ರಿ. ಅದು ಕೊಡೋರಿಗೆ ಗಾಡಿ ಕೊಡ್ರಿ, ನಮ್ಮ ಚಿಕ್ಕ ಮಕ್ಕಳಿಗೆಲ್ಲ ಗಾಡಿ ಕೊಡಬೇಡಿ. ನಾನು ನಿಮ್ಮ ಹತ್ರ ಬೇಡ್ಕೊಳ್ಳೋದು ಅಷ್ಟೇ ಫ್ರೆಂಡ್. ನಾನು ವಿಡಿಯೋ ಮಾಡಬೇಕು ಇವತ್ತು. ನಿನ್ನೆನೇ ನಾನು ಅಲ್ಲಿ ಕೆಳಗೆ ಬಿದ್ದಿರುವಾಗಲೇ ಮಾಡೋಣ ಅಂತಿದ್ದೆ, ನನ್ನಿಂದ ಆಗ್ತಾಯಿಲ್ಲ ನೋಡಿರಿ, ಕೈ ಎತ್ತಕ್ಕಾಗ್ತಿಲ್ಲ, ನೋವು ಆಗ್ತೈತೆ. ನಮಗೆ ನೋಡೋಕ್ಕಾಗಲ್ಲ ಸ್ವಾಮಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾವು ಬಾಡಿಗೆ ಮನೇಲಿರೋದು, ಬಾಡಿಗೆ ಕಟ್ಟಬೇಕು, ಎಲ್ಲ ಮಾಡಬೇಕು. ನೀವು ಬರೋರು ನಮ್ಮ ಇಷ್ಟಕ್ಕೆ ನಾವು ಮಾಡ್ಕೊಂಡು ಹೋಗೋಣ, ನಾವು ಯಾರಿಗೆ ಹಂಗೆ ಮುಗ್ಬಿಟ್ರೆ ನಮಗೇನಿಲ್ಲ. ಮನುಷ್ಯತ್ವ ಥರ ನಡೆಸ್ಕೊಳ್ರಿ ಫ್ರೆಂಡ್ಸ್. ಯಾರು ದೊಡ್ಡ ಹುಡುಗರ ಚಿಕ್ಕ ಮಕ್ಳ ಹತ್ರ ಎಲ್ಲ ಗಾಡಿ ಕೊಟ್ಟು ಕಳಿಸ್ಬೇಡಿ ಸರಿ. ದಯವಿಟ್ಟು ನಿಮ್ಮ ಹತ್ರ ಬೇಡ್ಕೊಳ್ತೀನಿ ಅಷ್ಟೇ.